ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಈಗ ನ್ಯೂಸಲ್ಲೆಲ್ಲ, ನ್ಯೂಸ್ ಚಾನಲಲ್ಲಿರ್ಬೋದು, ನ್ಯೂಸ್ ಪೇಪರ್ಸಲ್ಲೆಲ್ಲ ನಾನು ಈ ಕೋಲ್ಕತ್ತಾದಲ್ಲಿ ಈ ಯಂಗ್ ಡಾಕ್ಟರಿನ ಮೇಲೆ ಬಲಾತ್ಕಾರ ಆಗಿದೆ ಆ್ಯಂಡ್ ಇಡೀ ರಾಷ್ಟ್ರವೇ ಅದಕ್ಕೆ ನ್ಯಾಯವನ್ನು ಕೇಳ್ತಾ ಇದೆ. ಇದನ್ನೆಲ್ಲ ಓದಿದಾಗ ನನಗೆ ಸುಮಾರಷ್ಟು ಮೆಮರೀಸ್ ರೀಸರ್ಫೇಸ್ ಆಯಿತು. ನಾವು MBBS ಮಾಡೋ ಟೈಮಲ್ಲಿ, MD ಮಾಡೋ ಟೈಮಲ್ಲಿ ಯಾವ್ಯಾವ ಥರದ ಇನ್ಸಿಡೆಂಟ್ಸ್ ಆಗ್ತಾ ಇತ್ತು. ಈಗೂ ಸಹ ಅದೇ ಇನ್ಸಿಡೆಂಟ್ಸ್ ಈಗೂ ನಡೀತಾ ಇದೆ. ಸೊ ಹೌ ಸೇಫ್ ಆರ್ ವಿ? ಎಲ್ಲಿವರೆಗೆ ಇದು ನಡೀತಾ ಇರುತ್ತೆ? ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು ಆ್ಯಂಡ್ ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್. ಆ್ಯಂಡ್ ಜನ ಬೇಗ ಇದನ್ನು ಮರೀತಾರೆ. ಒಂದು ಟ್ರ್ಯಾಜಿಡಿಯಿಂದ ಇನ್ನೊಂದು ಟ್ರ್ಯಾಜಿಡಿಗೆ ಅವರು ಬೇಗ ಮೂವ್ ಆನ್ ಆಗಿಬಿಡ್ತಾರೆ ಬಿಕಾಸ್ ಆಫ್ ದ ಶಾರ್ಟ್ ಮೆಮರಿ ಸ್ಪ್ಯಾನ್. ಬಟ್ ಎಸ್, ಈ ವಿಮೆನ್ನಿನ ಸೇಫ್ಟಿ ಒಂದು ರಿಯಲ್ ಕನ್ಸರ್ನ್ ಇರುತ್ತೆ. ಈ ಒಂದು MBBS ಮಾಡೋ ಟೈಮಲ್ಲಿ ನಾವು ಒಂದು 5 years ಅದ್ರ ಸಲುವಾಗಿ ಓದ್ತೇವೆ ಆ್ಯಂಡ್ ಇಷ್ಟು ಅದರ ಸಲುವಾಗಿ ಸ್ಯಾಕ್ರಿಫೈಸಸನ್ನು ಮಾಡ್ತೇವೆ. ಇಷ್ಟು ಡಿಫಿಕಲ್ಟ್ ಆದಂತಹ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೇವೆ ಆ್ಯಂಡ್ ದೆನ್ ಒಂದು ಮೆಡಿಕಲ್ ಕಾಲೇಜಲ್ಲಿ ನಮಗೆ ಅಡ್ಮಿಷನ್ ಸಿಗ್ತಾ ಇರುತ್ತೆ. ಆ್ಯಂಡ್ ಈವನ್ ಇನ್ ಮೆಡಿಕಲ್ ಕಾಲೇಜಸ್ ನಿಮಗೆ ನೈಟ್ ಡ್ಯೂಟೀಸ್ ಇರ್ತವೆ, ನೈಟ್ ಶಿಫ್ಟ್ಸ್ ಇರ್ತವೆ ಆ್ಯಂಡ್ ಆವಾಗಲೂ ಸಹ ಒಂದು ಹೆದರಿಕೆ ಇರುತ್ತೆ. ನಮಗೆ ಬ್ಲಡ್ ಬ್ಯಾಂಕಿಗೆ ಹೋಗ್ಕೊಂಡು ಬ್ಲಡ್ ತೊಗೊಂಡು ಬನ್ನಿ ಅಂತ ಕೆಲವೊಮ್ಮೆ ಹೇಳ್ತಾ ಇರ್ತಿದ್ರು ಇಂಟರ್ನ್ಶಿಪ್ಪಲ್ಲಿ, ನಾವು ಇಂಟರ್ನ್ಸ್ ಆದಾಗ. ಆ್ಯಂಡ್ ಆವಾಗಲೂ ಹೆದರಿಕೆ ಇರ್ತಿತ್ತು ಬ್ಲಡ್ ಬ್ಯಾಂಕಿಗೆ. ಆ ವಾರ್ಡಿಂದ ಅಥವಾ ಆ ಯೂನಿಟ್ಟಿಂದ ಬ್ಲಡ್ ಬ್ಯಾಂಕ್ ಸ್ವಲ್ಪ ದೂರ ಇದ್ದಾಗ ಅಲ್ಲಿ ಹೋಗ್ಲಿಕ್ಕೆಯೋ ಯಾರು ಫಾಲೋ ಮಾಡ್ತಾ ಇರ್ತಾರೆ ಏನೋ, ಯಾಕೆ ಈ ಥರ ಈ ವ್ಯಕ್ತಿ ನೋಡ್ತಾ ಇದ್ದಾನೆ, ಇವ್ನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾನೆ, ಇವನೇನಾದ್ರೂ ಅಲ್ಲಿ ಯಾರೂ ಇರಲಿದ್ದಾದಾಗ ಬಂದುಬಿಡ್ಬೋದೇನೋ, ಈ ಥರದ ವಿಚಾರಗಳು ಸುಮಾರು ಇರ್ತಿದ್ವು. ಸೊ ಯಾರನ್ನಾದರೂ ಒಬ್ಬರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಿದ್ವಿ. ಸೊ ಆ ಫಿಯರ್ ಆವಾಗಲೂ ಇತ್ತು. ಈಗಲೂ ಸಹ ನಾವು ಎಲ್ಲಾದ್ರೂ ನೈಟ್ ಶಿಫ್ಟ್ಸು, ನೈಟ್ ರೌಂಡ್ಸ್ ಇದ್ದಾಗ್ಲೂ ಸುಮಾರಷ್ಟು ಸಲ ನಾವು ರೂಮ್ಸನ್ನು ಲ್ಯಾಚ್ ಮಾಡ್ಕೊಳ್ತೇವೆ, ಒಂದು 4-5 ಸಲ ಚೆಕ್ ಮಾಡ್ತೇವೆ. ದ್ಯಾಟ್ ಫಿಯರ್ ಈಸ್ ಸ್ಟಿಲ್ ದೇರ್. ಇದು ಹಾಸ್ಪಿಟಲಿನ ಹೊರಗಡೆ ಇರುವಂತಹ ಒಂದು ಹೆದರಿಕೆ ಇರ್ತಿತ್ತು. ಅದು ಪೇಷಂಟಿನ ಜೊತೆ ಬಂದಂಥ ಅಟೆಂಡೆಂಟ್ಸ್ ಇರ್ಬೋದು, ಅಥವಾ ಅಲ್ಲೇ ಇರುವಂಥ ಒಂದು ವಾರ್ಡ್ ಬಾಯ್ ಇರ್ಬೋದು, ಅಥವಾ ಅಲ್ಲೇ ಇರುವಂಥ ಕ್ಯಾಂಟೀನಲ್ಲಿ, ಕೆಫೆಟೇರಿಯಾದಲ್ಲಿ ಕೆಲಸ ಮಾಡುವಂಥ ಒಂದು ಅಟೆಂಡರ್ ಇರ್ಬೋದು, ಯಾರೇ ಇರ್ಬೋದು. ಆ್ಯಂಡ್ even in medical colleges also, even inside the rooms we have such people. ಲೆಕ್ಚರರ್ಸ್ ಇನ್ ಫಾರ್ಮ್ಸ್ ಅಲ್ಲಿ ಇರ್ಬೋದು, HODs ಇನ್ ಫಾರ್ಮ್ಸ್ ಅಲ್ಲಿ ಇರ್ಬೋದು, ಅಥವಾ ಲ್ಯಾಬ್ ಅಲ್ಲಿ ಕೆಲಸ ಮಾಡುವಂಥ ಒಂದು ಬಾಯ್ಸ್ ಇರ್ಬೋದು. ಇವರೆಲ್ಲರಿಂದನೂ ಈ ಥರ ವೈಬ್ಸ್ ಬರ್ತಾ ಇರುತ್ತೆ. ಕೆಲವೊಮ್ಮೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಆ್ಯಂಡ್ ತುಂಬ ಆಕ್ವರ್ಡ್ ಇರುತ್ತೆ. ಇದು ಜಸ್ಟ್ ಡಾಕ್ಟರ್ಸಿಗೆ ಮಾತ್ರ ಅಲ್ಲ, ನನಗನ್ಸೋ ಮಟ್ಟಿಗೆ ಎಲ್ಲ ವಿಮೆನ್ ಒಂದಲ್ಲ ಒಂದ್ಸಲ ಅವ್ರ ಲೈಫಲ್ಲಿ ಈ ಥರದ ಎಕ್ಸ್ಪೀರಿಯನ್ಸಸ್ಸನ್ನು ಅವರು ಮಾಡಿರ್ತಾರೆ. ಅದು ಮಾಲಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ಇರ್ಬೋದು, ಸಾರಿ ಶಾಪಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ಇರ್ಬೋದು, ಅಥವಾ ಹೌಸ್ ಕೀಪಿಂಗಲ್ಲಿ ಇರುವಂಥ ಒಂದು ಹುಡುಗಿ ಇರ್ಬೋದು, ಯಾರೇ ಇರಲಿ. ಬೇಸಿಕಲಿ ನೀವು ಒಂದು ಹೆಂಗಸಾಗಿದ್ದರೆ, ಒಂದು ಮಹಿಳೆ ಆಗಿದ್ದರೆ ನಿಮಗೆ ಈ ಥರದ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಈ ವಿಮೆನ್ನಿನ ಸೇಫ್ಟಿ ಯಾವತ್ತೂ ಈ ಥರ ಕಾಂಪ್ರಮೈಸ್ಡ್ ಆಗೇ ಇರುತ್ತೆ. ಇದು ಹೊರಗಡೆ ಜಗತ್ತಿನಲ್ಲಿ ನಾವು ಫೇಸ್ ಮಾಡಬೇಕಾದಂಥ ಸಿಚುವೇಶನ್ ಇದ್ದಾಗ ಮನೆ ಒಳಗಡೆನೂ ಸಹ ಈ ಥರದ ಸಿಚುವೇಶನ್ ಕೆಲವೊಮ್ಮೆ ಬರ್ತಾ ಇರ್ತವೆ. ಅದು ಯಾವುದೋ ಒಂದು ಕಸಿನಿನ ರೂಪದಲ್ಲಿ ಇರ್ಬೋದು, ಯಾವುದೋ ಒಂದು ಅಂಕಲಿನ ರೂಪದಲ್ಲಿ ಇರ್ಬೋದು, ಅಥವಾ ಫಾದರ್ ಇನ್ ಲಾಸಿನ ರೂಪದಲ್ಲಿ ಇರ್ಬೋದು. ಯಾರದೇ ಒಂದು ಫಾರ್ಮಲ್ಲಿ ಅವರೂ ಸಹ ಕೆಲವೊಮ್ಮೆ ಮಿಸ್ಬಿಹೇವ್ ಮಾಡ್ತಾರೆ. ಸೊ ಬೇಸಿಕಲಿ ಈ ವಿಮೆನ್ನಿನ ಸೇಫ್ಟಿ ಏನಿದೆ, ದ್ಯಾಟ್ ವಿಲ್ ಬಿ ಕಾಂಪ್ರಮೈಸ್ ಇನ್ಸೈಡ್ ದ ಹೌಸ್ ಆರ್ ಔಟ್ಸೈಡ್ ದ ಹೌಸ್. ಈ ಮಹಿಳೆ ಯಾವತ್ತೂ ಈ ಒಂದು ಹೆದರಿಕೆಯಲ್ಲಿ ಇರ್ತಾಳೆ, ನನ್ಗೆ ಏನಾಗತ್ತೋ ಏನೋ, ಈ ಥರದ್ದು ಹಾಕೊಂಡು ಹೋಗ್ಬೇಕೋ ಬೇಡವೋ, ಈ ಥರದ್ದು ನಾನು ಹಾಕೊಂಡು ಹೋದ್ರೆ ಅಲ್ಲಿ ಏನಂತಾರೋ ಏನೋ, ಇವ್ರು ನನ್ನನ್ನು ಏನು ತಿಳ್ಕೊಂಡು ಬಿಡ್ತಾರೋ ಏನೋ, ಇವ್ರು ಇಲ್ಲಿ ಬಂದುಬಿಡ್ಬೋದೋ ಏನೋ. ಸೋ ಮೆನಿ ಥಾಟ್ ಪ್ರೊಸೆಸಸ್ ಅವಳಲ್ಲಿ ಕಾನ್ಸ್ಟೆಂಟ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಬಹಳಷ್ಟು ಜನ ಮುಖವಾಡ ಹಾಕಿಕೊಂಡಿರ್ತಾರೆ. ಡೈರೆಕ್ಟ್ಲಿ ಅವರಿಗೆ ಕಮೆಂಟ್ ಮಾಡುವಷ್ಟು ಅಥವಾ ಡೈರೆಕ್ಟ್ಲಿ ಬಂದು ಮಾತಾಡುವಷ್ಟು ಗಟ್ಸ್ ಇರೋದಿಲ್ಲ. ಸೊ ಅವರು ಸಹ ಏನು ಮಾಡ್ತಾರೆ, ಒಂದು ಮುಖವಾಡ ಹಾಕಿಕೊಂಡು ಆ ಸೈಡಿಂದ ಏನಾದರೂ ಕಮೆಂಟ್ಸ್ ಹಾಕೋದು, ಅವರ ಮೆಂಟಲಿ ಅವರಿಗೆ ಟಾರ್ಚರ್ ಮಾಡೋದು, ಟ್ರೋಲ್ ಮಾಡೋದು, ಈ ಥರದ್ದೆಲ್ಲ. ಸೊ ಇದು ಒಂದು ಕೈಂಡ್ ಆಫ್ ಅ ವಿಷಿಯಸ್ ಸರ್ಕಲ್ ಆಗಿಬಿಟ್ಟಿದೆ. ಆ್ಯಂಡ್ ಆ ವಿಮೆನ್ ಏನಿರ್ತಾಳೆ, ಬಹಳಷ್ಟು ಸಲ ತನಗೆ ಆಗುವಂತಹ ಈ ಅಗನಿ ಆಗಲಿ, ನೋವನ್ನು ಅವಳು ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಸಹ ಇರೋದಿಲ್ಲ. ಅದಕ್ಕೂ ಬಹಳ ಕಾರಣಗಳಿರ್ತವೆ. ಸಪೋಸ್ ಅವಳು ಏನಾದರೂ ಹೇಳ್ಕೊಳಕ್ಕೆ ಹೋದರೆ ಬಹಳಷ್ಟು ಸಲ ಅವಳನ್ನು
ನಂಬದೇನೆ ಇರ್ಬೋದು, ಅವಳನ್ನು ನಂಬಿದ್ರೂ ಸಹ ಜನ ಏನು ಮಾಡ್ಬೋದು, ಅವಳ ಜಡ್ಜ್ ಮಾಡ್ಬೋದು. ಇವಳು ಏನೋ ಮಾಡಿದ್ಲು ಆದ್ರಿಂದ ಅವರು ಮಾಡ್ತಾ ಇದ್ದಾರೆ, ಇವಳು ಮಾಡಿದ್ರಿಂದಲೇ ಅವರು ಮಾಡ್ತಾ ಇರೋದು, ಇವಳಲ್ಲೇ ಏನಾದರೂ ಡಿಫೆಕ್ಟ್ ಇದೆ, ಇವಳನ್ನೇ ಅವರು ಕೆಲವೊಮ್ಮೆ ದೇ ಮೈಟ್ ಬ್ಲೇಮ್ ಹರ್ ಓನ್ಲಿ. ಸೊ ಈ ಥರದ್ದೆಲ್ಲ ಇದ್ದಾಗ ಅವಳು ಅಷ್ಟು ಧೈರ್ಯನೂ ಸಹ ತೆಗೆದುಕೊಳ್ಳೋದಿಲ್ಲ, ಹೋಗಿ ಈ ಥರದ ಕಂಪ್ಲೇನ್ ಆದರೂ ಮಾಡೋಣ, ಹೋಗಿ ಯಾರಿಗಾದರೂ ಹೇಳೋಣ ಅಂತ, ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್. ಈ ಬಲಾತ್ಕಾರ ಅಥವಾ ರೇಪ್ ಏನಿದೆ, ಈ ಮಾಡುವಂಥ ವ್ಯಕ್ತಿ ಏನಿರ್ತಾನೆ ಅವನು ನಿಮ್ಮಲ್ಲಿ ಇರುವಂಥ ಒಂದು ವ್ಯಕ್ತಿಯೇ, ನಾವು ನಾರ್ಮಲಿ ನೋಡ್ತಾ ಇರುವಂಥ ಒಂದು ವ್ಯಕ್ತಿನೇ ಇರ್ತಾನೆ. ಅವನೇನು ಕಲೀಲಿಲ್ಲ ಅದರಿಂದ ಈ ಥರ ಮಾಡ್ತಾ ಇರ್ತಾನೆ, ಅಥವಾ ಬಹಳ ಕಲ್ತ್ಬಿಟ್ಟಿದ್ದಾನೆ, ಪೊಸಿಷನ್ನಲ್ಲಿದ್ದಾನೆ, ಇನ್ಫ್ಲುಯೆನ್ಸ್ ಇದೆ ಅದರಿಂದ ಅಂತ ಅಲ್ಲ. ಹಿ ಮೈಟ್ ಬಿ ಅ ನಾರ್ಮಲ್ ಮ್ಯಾನ್, ಒನ್ ಅಮಾಂಗ್ಸ್ಟ್ ಅಸ್. ಏನು ಮೋಟಿವ್ ಇರುತ್ತೆ ಅವರಿಗೆ ಈ ಥರ ಮಾಡೋದ್ರಲ್ಲಿ, ಅದು ಬಹಳ ಡಿಫಿಕಲ್ಟ್ ಕ್ವೆಶನ್ ಇರುತ್ತೆ ಆ್ಯಂಡ್ ಬಹಳ ಡಿಫಿಕಲ್ಟ್ ಟು ಆನ್ಸರ್ ಆಲ್ಸೋ. ಬಟ್ ಬಹಳಷ್ಟು ಫ್ಯಾಕ್ಟರ್ಸ್ ಅನ್ನ ಸೈಕಾಲಜಿ ಸ್ಟಡೀಸ್ ಅಲ್ಲಿ ಪತ್ತೆ ಹಚ್ಚಿರ್ತಾರೆ. ಆ ವ್ಯಕ್ತಿಗೆ ಮಹಿಳೆಯರ ಮೇಲೆ ಸಹಾನುಭೂತಿ ಇರೋದಿಲ್ಲ, ಅವರು ನಾರ್ಸಿಸ್ಟ್ ಇರ್ತಾರೆ, ಅಂದ್ರೆ ಅವರಿಗೆ ಸೆಲ್ಫ್ ಒಬ್ಸೆಸ್ಡ್ ಇರ್ತಾರೆ, ಸ್ವಯಂ ಪ್ರಶಂಸೆ ಮಾಡೋದು, ತಾವೇ ಗ್ರೇಟ್ ಅನ್ನೋದು, ತಮ್ಮಲ್ಲಿ ಒಂದು ಗಂಡಸ್ತನ ಇದನ್ನ ತೋರಿಸ್ಕೊಳ್ಳೋದು, ಒಂದು ಮೆಸ್ಕ್ಯುಲಾನಿಟಿ, ಟಾಕ್ಸಿಕ್ ಗಂಡಸ್ತನ ಅಂತ ಏನು ಹೇಳ್ತಾ ಇರ್ತಾರೆ, ಅಂದ್ರೆ ನಾನು ಬಹಳ ಸ್ಟ್ರಾಂಗ್ ಇದ್ದೇನೆ, ನಾನು ಡಾಮಿನೆಂಟ್ ಇದ್ದೇನೆ ಅಂತ ತೋರಿಸ್ಕೊಳ್ಳೋದು, ಈ ಥರದ ಒಂದು ಪರ್ಸನಾಲಿಟಿ ಅವರಲ್ಲಿ ಇರುತ್ತೆ. ಆ್ಯಂಡ್ ಕೆಲವೊಮ್ಮೆ ಹಗೆತನದ ಭಾವನೆ ಇರುತ್ತೆ, ದಟ್ ಈಸ್ ಫೀಲಿಂಗ್ ಹಾಸ್ಟೈಲ್ ಟುವರ್ಡ್ಸ್ ದ ವುಮೆನ್. ಇವೆಲ್ಲ ಕೂಡ್ಕೊಂಡು ಆ ವ್ಯಕ್ತಿ ಕೆಲವೊಮ್ಮೆ ಈ ಥರದ ಈ ಬಲಾತ್ಕಾರ ಎಕ್ಸೆಟ್ರಾ ಮಾಡಲಿಕ್ಕೆ ಹೋಗ್ತಾ ಇರ್ತಾನೆ. ಈ ಥರದ ಬಲಾತ್ಕಾರ ಮಾಡುವವರು ಎರಡು ಟೈಪ್ ಇರ್ತಾರೆ. ಒಂದು ಈ ಆಲ್ಕೋಹಾಲ್ ಎಕ್ಸೆಟ್ರಾ ಕುಡಿದ್ರು ಆ್ಯಂಡ್ ಆ ಒಂದು ಅವರಿಗೆ ಒಂದು ಅಪಾರ್ಚುನಿಟಿ ಸಿಕ್ತು, ಅದನ್ನ ಯೂಸ್ ಮಾಡಿಕೊಂಡು ಅವರು ಬೇರೆಯವರ ಮೇಲೆ ಈ ಥರ ಮಾಡ್ಬೋದು. ಆ್ಯಂಡ್ ಇನ್ನೊಬ್ಬರು ಕೆಲವೊಂದು ಸ್ಯಾಡಿಸ್ಟ್ ಇರ್ತಾರೆ, ಬೇರೆಯವರಿಗೆ ನೋವು ಅನುಭವಿಸಿ, ಬೇರೆಯವರನ್ನ ಬಹಳ ಅವರಿಗೆ ದುಃಖ ಕೊಟ್ಕೊಂಡು, ಬಹಳ ಅವರಿಗೆ ಟಾರ್ಚರ್ ಮಾಡಿಕೊಂಡು ಆ ಖುಷಿಯನ್ನ ಅನುಭವಿಸ್ತಾ ಇರೋರು ಇನ್ನೊಂದು ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಇವರು ಸ್ಯಾಡಿಸ್ಟಿಕ್ ರೇಪಿಸ್ಟ್ ಅಂಡ್ ವಿಂಡಿಕ್ಟಿವ್ ರೇಪಿಸ್ಟ್. ಅವರಿಗೆ ಈ ಆಂಗರ್ ಇರುತ್ತೆ, ಅಗ್ರೆಷನ್ ಇರುತ್ತೆ, ಫಿಮೇಲ್ಸಿನ ಕಂಡ್ರೆ ಅವರಿಗೆ ತುಂಬಾ ಸಿಟ್ಟಿರುತ್ತೆ, ಆದ್ರಿಂದ ಅವರು ಆ ಥರದ ಆಕ್ಟಿವಿಟಿಯನ್ನ ಮಾಡ್ತಾ ಇರ್ತಾರೆ. ಬಟ್ ಈ ರೇಪ್ ಅಥವಾ ಈ ಬಲಾತ್ಕಾರ ಏನಿರುತ್ತೆ, ಇದು ಒಂದು ಕ್ರಿಮಿನಲ್ ಒಫೆನ್ಸ್. ಈ ನಾವು ವಿಡಿಯೋಸಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಆ ಯಂಗ್ ಡಾಕ್ಟರಿನ ತಾಯಿ ಅಳ್ತಾ ಇರೋದನ್ನು, ಅವಳು ಪ್ಲೀಡ್ ಮಾಡ್ತಾ ಇರೋದನ್ನು ನೋಡ್ತಾ ಇರ್ತೀವಾಗ ಎದೆ ಒಡೆದು ಹೋಗುತ್ತೆ, ಇಷ್ಟು ಬೇಜಾರಾಗತ್ತೆ. ನಾವು ಇಷ್ಟು ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ಇರ್ತೀವಲ್ಲ, ಈ 2024 ಸಹ ನಾವು ಈ ಥರದ ಸಿಚುವೇಶನನ್ನು, ಈ ಥರದ ಸೇಫ್ಟಿಯನ್ನು ವಿಮೆನ್ನಿಗೆ ಕೊಡ್ತಾ ಇದ್ದೀವಿ ಅಂದಾಗ ವಿ ಫೀಲ್ ರಿಯಲಿ ಸಾರಿ ಫಾರ್ ದ ಸ್ಟೇಟ್ ಆಫ್ ಅಫೇರ್ಸ್. ಇದು ಒಂದು ದಿವಸದಲ್ಲಿ ಚೇಂಜ್ ಆಗುವಂಥದ್ದಲ್ಲ, ಬಹಳಷ್ಟು ಥಿಂಗ್ಸ್ ಇದರಲ್ಲಿ ಚೇಂಜ್ ಆಗೋದಿರುತ್ತೆ. ಇವರನ್ನ ಎಲ್ಲ ಬ್ಲೇಮ್ ಮಾಡೋದ್ಕಿಂತ ಎಲ್ಲರೂ ನಾವು ಆಸ್ ಅ ಸೊಸೈಟಿ, ಆಸ್ ಅ ಸಮಾಜ ನಾವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಟು ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್, ಅ ಸೇಫರ್ ಪ್ಲೇಸ್. ಈಚ್ ಒನ್ ಆಫ್ ಅಸ್ ನಾವು ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ನಾವು ಏನು ಕಲಿಸಬಹುದು, ನಾವು ಏನು ಮಾಡಬಹುದು, ದ್ಯಾಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಬಹಳ ಈಸಿ ಬೇರೆಯವರನ್ನ ಬ್ಲೇಮ್ ಮಾಡೋದು, ಬಟ್ ಎಸ್ ಆಸ್ ಅ ಹೋಲ್ ಸೊಸೈಟಿ ನಾವು ಫೇಲ್ ಆಗಿದ್ದೇವೆ ಇಂಥ ಕೇಸಲ್ಲಿ. ಎಲ್ಲೋ ನಾವು ರೆಸ್ಪಾನ್ಸಿಬಲ್ ಇದ್ದೇವೆ ಈ ಥರದ ಸಿಚುವೇಶನಿಗೆ, ಈ ಥರದ ಮೈಂಡ್ ಸೆಟ್ಟಿಗೆ, ಈ ಥರದ ಬಿಹೇವಿಯರಿಗೆ. ಗವರ್ಮೆಂಟ್ ಅಥವಾ ಸರ್ಕಾರ ಕೆಲವೊಂದು ಥಿಂಗ್ಸನ್ನು ಮಾಡಲೇಬೇಕಾಗತ್ತೆ. ಕೆಲವೊಂದು ರೂಲ್ಸ್ ಆಗಲಿ, ರೆಗ್ಯುಲೇಷನ್ಸ್ ಆಗಲಿ, ಬಹಳ ಸ್ಟ್ರಿಕ್ಟ್ ಲಾಸ್, ಬಹಳ ಸ್ಟ್ರಿಂಜೆಂಟ್ ಲಾಸ್ ಈ ಥರ ರೇಪಿಸ್ಟಿಗೆ ಬಹಳ ಸಿವಿಯರ್ ಪನಿಷ್ಮೆಂಟ್ ಅನ್ನ ಕೊಡಬೇಕಾಗತ್ತೆ. ಸೊ ದ್ಯಾಟ್ ನೋಡೋರಿಗೆ ಇದು ಒಂದು ಲೆಸನ್ ಇರುತ್ತೆ, ದ್ಯಾಟ್ ಈ ಥರ ಮಾಡಿದರೆ ಈ ಥರ ನಮಗೆ ಶಿಕ್ಷೆ ಆಗತ್ತೆ ಅಂತ. ಸೊ ಒಂದು ಲಾಸ್ ಅಲ್ಲಿ ರಿಫಾರ್ಮ್ಸ್ ಬರ್ತಾ ಇರಬೇಕು. ಜಸ್ಟಿಸ್ ಬೇಗ ಬೇಗ ಸ್ಪೀಡಿ ಜಸ್ಟಿಸ್ ಇರಬೇಕು, ಫಾಸ್ಟ್ ಟ್ರ್ಯಾಕ್ ಆಗಬೇಕು. ಇಂಥ ಕೇಸಸ್ ಕೆಲವೊಂದು ಸಲ 10 ವರ್ಷ 15 ವರ್ಷ ನಡೀತಾ ಇರ್ತವೆ. ಸ್ಪೀಡಿ ಜಸ್ಟಿಸ್ ಇರಬೇಕು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಲೇಬೇಕಾಗತ್ತೆ ವಿಮೆನ್ನಿನ ಸೇಫ್ಟಿಗೆ. ಅದು CCTV ಇರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಒಂದು ರೂಮ್ ಇರ್ಬೋದು ವಿಮೆನ್ನಿಗೆ. ಈ ಥರದ ಎಲ್ಲಿ ವಿಮೆನ್ ಎಲ್ಲ ಈ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಸೆಪರೇಟ್ ರೂಮ್ ಆಗಲಿ, ಟಾಯ್ಲೆಟ್ಸ್ ಆಗಲಿ, ವೇಟಿಂಗ್ ರೂಮ್ ಆಗಲಿ, ಪೇಮೆಂಟ್ಸ್ ಆಗಲಿ ಎಕ್ಸೆಟ್ರಾ ಅವರಿಗೆ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ ಟು ಎನ್ಶ್ಯೂರ್ ದೇರ್ ಸೇಫ್ಟಿ. ಈಗ ಲೋಕಲ್ ಕಂಪ್ಲೇಂಟ್ ಕಮಿಟೀಸ್ ಅಥವಾ ಒನ್ ಸ್ಟಾಪ್ ಸೆಂಟರ್ಸ್, ಎಲ್ಲಿ ಒಂದು ಮಹಿಳೆ ಹೋಗ್ಕೊಂಡು ಕಂಪ್ಲೇಂಟ್ ಮಾಡಬಹುದು, ಆ ಥರದ ಸೆಂಟರ್ಸನ್ನು ಎಲ್ಲ ಕಡೆ ನಾವು ಓಪನ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಈ ಮಹಿಳೆ ಹೋಗ್ಕೊಂಡು ಕಂಪ್ಲೇಂಟ್ ಮಾಡಬಹುದು, ಈ ಥರ ತನಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಅದನ್ನು ನಾವು ಅಡ್ರೆಸ್ ಮಾಡಬಹುದು. ಹೆಲ್ಪ್ ಲೈನ್ ಆಗಲಿ, ಸೇಫ್ಟಿ ಆ್ಯಪ್ಸ್ ಆಗಲಿ ಆದಷ್ಟು ಜಾಸ್ತಿ ಯೂಸ್ ಆಗಬೇಕು. ಆ್ಯಂಡ್ ಇದರ ಬಗ್ಗೆ
ನಾವು ಎಜುಕೇಟ್ ಮಾಡಬೇಕಾಗತ್ತೆ. ಈ ಥರದ್ದು ಏನಾದರೂ ಸಿಚುವೇಶನ್ ಇತ್ತು ಅಂದಾಗ ಪ್ರಾಂಪ್ಟ್ ರೆಸ್ಪಾನ್ಸ್ ಕೊಟ್ಕೊಂಡು ನಾವು ಇಮಿಡಿಯೇಟ್ಲಿ ಕೆಲವೊಂದು ಹೆಲ್ಪನ್ನು ಆ ಮಹಿಳೆಗೆ ನೀಡಬಹುದು. ವಿಮೆನ್ನಿಗೆ, ಮಹಿಳೆಯರಿಗೂ ಸಹ ನಾವು ಎಂಪವರ್ ಮಾಡಬೇಕು. ಕೆಲವೊಂದು ಸೆಲ್ಫ್ ಡಿಫೆನ್ಸ್ ಸ್ಕಿಲ್ಸ್ ಇರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಇರ್ಬೋದು, ಅವರಿಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋದಿರ್ಬೋದು. ಇಂತಹ ಲಾಸ್ಗಳನ್ನು ಸಹ ತರಬೇಕಾಗತ್ತೆ. ಮಹಿಳೆಯರ ಜೊತೆ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಈ ಪುರುಷರ ಜೊತೆ ಸಹ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಗಂಡಸು ಮತ್ತು ಹೆಂಗಸು ಇಬ್ಬರು ಕೂಡಿನೇ ನಾವು ಸೊಸೈಟಿಯನ್ನ ಮಾಡ್ತಾ ಇರ್ತೇವೆ. ಸೊ ಒಬ್ಬರಿಗೊಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ಇಬ್ಬರಲ್ಲೂ ಅವೇರ್ನೆಸ್ ಮಾಡೋದು, ಇಬ್ಬರಲ್ಲೂ ಇಕ್ವಾಲಿಟಿಯನ್ನ ತರೋದು ಆ್ಯಂಡ್ ಮೂವ್ ಫಾರ್ವರ್ಡ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಫಂಡ್ಸ್ ಅನ್ನ ಈ ಸ್ಟೇಟ್ಸ್ ಇರ್ಬೋದು ಅಥವಾ ಈ ಸರ್ಕಾರ ಇರಬೇಕು ಮಾಡಬೇಕು. ಸೊ ದ್ಯಾಟ್ ಆ ಥರದ ಫಂಡ್ಸ್ ಇಂದ ಈ ಥರದ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸಿಗೆ ಅಥವಾ ಸೇಫ್ಟಿಗೆ ನಾವು ಏನು ಮಾಡ್ಬೋದು ಅದನ್ನ ನಾವು ಆ ಫಂಡ್ಸ್ ಇಂದ ಯೂಸ್ ಮಾಡಬೇಕು. ಆ್ಯಂಡ್ ಆ ಫಂಡ್ಸ್ ಇವುಗಳಿಗೇನೆ ಯೂಸ್ ಆಗಬೇಕು. ಸೊ ದ್ಯಾಟ್ ನಾವು ವಿ ಕ್ಯಾನ್ ವರ್ಕ್ ಮೋರ್ ಆನ್ ದ ಸೇಫ್ಟಿ ಆಫ್ ದ ವಿಮೆನ್. ಲೈಕ್ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಸೆನ್ಸಿಟಿವಿಟಿ, ಇಕ್ವಾಲಿಟಿಯನ್ನ ತರಲಿಕ್ಕೆ ಇರಬಹುದು. ಆಸ್ ಎ ಸೊಸೈಟಿ, ಆಸ್ ಎ ಸಮಾಜ, ನಾವು ಸಹ ವಿ ಹ್ಯಾವ್ ಟು ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಹೇಗೆ ಒಂದು ವಿಮೆನ್ ಅನ್ನ ರೆಸ್ಪೆಕ್ಟ್ ಮಾಡಬೇಕು, ಹೇಗೆ ಅವ್ರ ಜೊತೆ ಇರಬೇಕು. ಈವನ್ ಮೀಡಿಯಾ ಹ್ಯಾಸ್ ಟು ಬಿ ಮೋರ್ ಸೆನ್ಸಿಟಿವ್. ಈಗ ನೀವು ಬಹಳಷ್ಟು ಸಲ ನೋಡ್ತೀರಾ ಮೂವೀಸಲ್ಲಾಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಈ ವಿಮೆನ್ನನ್ನು ಪೋರ್ಟ್ರೇ ಮಾಡೋದು, ಒಂದು ಐಟಮ್ ಥರ ಅವ್ರನ್ನ ಪ್ರೆಸೆಂಟ್ ಮಾಡೋದು. ಇವನ್ನೆಲ್ಲ ನೋಡಿದಾಗ ಒಂದು ವ್ಯಕ್ತಿಗೆ ಆ ಪಿಕ್ಚರಲ್ಲಿ ಅವ್ರು ಏನು ನೋಡ್ತಾರೆ, ಇದು ಒಂದು ಒಂದು ಕೊಮಾಡಿಟಿ, ಇದು ಒಂದು ಐಟಮ್ ಅಂತಾನೆ ಅವರು ಅದನ್ನ ಥಿಂಕ್ ಮಾಡ್ತಾರೆ ಹೊರತು ಇದು ಒಂದು ಹ್ಯೂಮನ್ ಬೀಯಿಂಗ್, ಇವರಿಗೂ ಇಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ ಅನ್ನೋದನ್ನ ಅವರು ಎಕ್ಸೆಪ್ಟ್ ಅಥವಾ ಅವರಿಗೆ ಅದು ಅವರು ಸೆನ್ಸಿಟೈಸ್ ಆಗೋದೇ ಇಲ್ಲ. ಸೊ ನಾವು ಆಸ್ ಅ ಮೀಡಿಯಾ ಆಲ್ಸೋ ವಿ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ನಾವು ಏನು ತೋರಿಸ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಕಲಿಸ್ಬೇಕು. ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ, ಚಿಕ್ಕ ಹುಡುಗರಿಗೂ ಸಹ ನಾವು ಸೆನ್ಸಿಟೈಸ್ ಮಾಡಬೇಕು. ವಿಮೆನ್ ಅನ್ನ ರೆಸ್ಪೆಕ್ಟ್ ಮಾಡೋದಾಗ್ಲಿ, ಹೇಗೆ ಬಿಹೇವ್ ಮಾಡೋದಾಗ್ಲಿ. ಬಟ್ ಎಸ್, ವಾಟ್ ಹ್ಯಾಸ್ ಹ್ಯಾಪನ್ ಟು ದಟ್ ಡಾಕ್ಟರ್, ಆ ಥರ ಯಾರಿಗೂ ಆಗಬಾರ್ದು. ಆ್ಯಂಡ್ ಈ ಥರದ ಟ್ರಾಮಾ ಆಗಲಿ, ಈ ಥರದ ದುಃಖ, ಈ ಥರದ ಈ ದುರಂತ ಏನಾಗಿದೆ ಆ ಫ್ಯಾಮಿಲಿ ಮೆಂಬರ್ಸಿಗಾಗಲಿ ಅಥವಾ ಆ ಡಾಕ್ಟರ್ಸಿಗಾಗಲಿ ಯಾರಿಗೂ ಆಗಬಾರ್ದು ಅಂತಾನೆ ನಾವು ಬಯಸಬೇಕಾಗತ್ತೆ. ಆ್ಯಂಡ್ ಐ ಜಸ್ಟ್ ಹೋಪ್ ದಟ್ ದ ಡಾಕ್ಟರ್ ಗೆಟ್ಸ್ ಜಸ್ಟಿಸ್ ಸೂನ್. ಸೊ ಇದು ಕೆಲವೊಂದು ಥಾಟ್ಸ್ ನನ್ನಲ್ಲಿ ಬಂತು ಯಾವಾಗ ನಾನು ಈ ಡಾಕ್ಟರಿನ ಕೇಸನ್ನು ನೋಡಿದೆ. ಐ ರಿಯಲಿ ಫೀಲ್ ವೆರಿ ಸಾರಿ ಆ ಮಗಳಿಗಾಗಲಿ ಅಥವಾ ಆ ಮಗಳಿನ ಫ್ಯಾಮಿಲಿಗಾಗಲಿ ತುಂಬಾ ಬೇಜಾರಾಗತ್ತೆ. ಯಾಕಂದರೆ ಇಷ್ಟು ಕಷ್ಟಪಟ್ಕೊಂಡು ಇಷ್ಟು ಓದಿಸಿ ಫೈನಲಿ ಟು ಸಿ ಒಂದು ಮಗಳನ್ನು ಈ ಸ್ಥಿತಿಯಲ್ಲಿ ನೋಡಬೇಕು ಅಂದಾಗ ರಿಯಲಿ ಇಟ್ ಈಸ್ ಹಾರ್ಟ್ ಬ್ರೇಕಿಂಗ್. ಆ್ಯಂಡ್ ಪ್ಲೀಸ್ we have to be more responsible and we have to teach, each one of us have to ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಸೊ ದ್ಯಾಟ್ ನಾವು ಒಂದು ಒಳ್ಳೆಯ ನಾಗರಿಕರಾಗಿ, ಒಂದು ಒಳ್ಳೆಯ ಸಿಟಿಸನ್ಸ್ ಆಗಿ ವಿ ಡೂ ನಮ್ಮ ಹತ್ರಿಂದ ಏನಾಗುತ್ತೆ ಅಟ್ಲೀಸ್ಟ್ ದ್ಯಾಟ್ ಪಾರ್ಟ್ ವಿ ಕ್ಯಾನ್ ಡೂ ಟು ಇಂಪ್ರೂವ್ ದ ಸೊಸೈಟಿ ಆಸ್ ಸಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.